ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಬ್ರಹ್ಮಾನಂದ್ ಮಗನ್ ಕಪಿ ಸಬಕೆ ಪ್ರಭು ಪದ ಪ್ರೀತಿ, ಜಾತ್ ನ ಜಾನೆ ದಿವಸ ತಿನ್ಹ ಗಯೆ ಮಾಸ ಶಟ ಬೀತಿ, ಬಿಸರೆ ಗೃಹ ಸಪನೆಹು ಸುಧಿ नाही, जिमी पर द्रोह संत मन माही, तब रघुपति सब सखा बोलाये, आई सबन्ही सादर सिरुनाये, परम प्रीति समीप बैठारे, भगत सुखद मृदु बचन उचारे, तुम्ह अति कीन्ही मोरी सेवकाई, मुख पर केही विधि करो बड़ाई, ताते मोही तुम्ह अति प्रिय लागे, मम हित लागी भवन सुख त्यागे, अनुज राज संपत बै देही, देह गेह परिवार सनेही, सब मम प्रिय नहीं तुम्ह ही समाना, मृषा न कहूँ मोर यह बाना, सबके प्रिय सेवक यह नीति, मोरे अधिक दास पर प्रीति. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಇಲ್ಲಿ ಕಾಕಭೂಷುಂಡಿ ಅವರು ಗರುಡನಿಗೆ ಹೇಳ್ತಾರೆ, ಈ ರೀತಿ ಈ ಒಂದು ರಾಮನ ಕಥೆಯನ್ನ ಕೇಳಿದವರಿಗೆ ಭಕ್ತಿ, ಮುಕ್ತಿ ಮತ್ತೆ ಸಂಪತ್ತುಗಳೆಲ್ಲ ಸಿಗುತ್ತೆ, ವೈರಾಗ್ಯ, ವಿವೇಕ, ಭಕ್ತಿ ಇದೆಲ್ಲ ಸಿಗುತ್ತೆ. ಮತ್ತೆ ಮೋಹ ಅನ್ನುವಂಥ ನದಿಯನ್ನ ದಾಟೋದಕ್ಕೆ ಇದು ಒಂದು ನೌಕೆ ಆಗಿದೆ ಅಂತೆಲ್ಲ ಹೇಳಿ, ಅಯೋಧ್ಯ ನಗರದಲ್ಲಿ ಇವಾಗ ಪ್ರತಿನಿತ್ಯ ಉತ್ಸವ, ಎಲ್ಲ ಕಡೆನೂ ಎಲ್ರಿಗೂ ಕೂಡ ತುಂಬಾ ಸಂತೋಷವಾಗಿದೆ. ಮತ್ತೆ ಬ್ರಹ್ಮ ಮತ್ತೆ ಪರಮೇಶ್ವರನಿಂದ ಮತ್ತೆ ಮುನಿಗಳಿಂದ ಪೂಜಿಸಲ್ಪಡುವಂತಹ ಆ ಶ್ರೀರಾಮನ ಚರಣಗಳಲ್ಲಿ ಅಯೋಧ್ಯ ನಗರ ನಿವಾಸಿಗಳಿದಾರಲ್ಲ, ಅವ್ರಿಗೆಲ್ಲ ನಿತ್ಯ ನೂತನವಾದಂತಹ ಭಕ್ತಿ ತತ್ಪರತೆ ಅನ್ನೋದು ಹೆಚ್ಚಾಗ್ತಾನೆ ಇತ್ತು. ಬ್ರಾಹ್ಮಣರಿಗೆಲ್ಲ ದಾನ ಧರ್ಮಗಳನ್ನ ಕೊಡ್ತಾರೆ, ಮತ್ತೆ ಯಾರ್ಯಾರು ಏನೇನು ಬೇಡ್ತಾರೋ ಅವ್ರಿಗೆ ಅದೆಲ್ಲವೂ ಕೂಡ ಅಂದ್ರೆ ವಸ್ತ್ರಾಭರಣಗಳು ಇದೆಲ್ಲವನ್ನು ಕೊಡ್ತಾರೆ ಅನ್ನೋದನ್ನ ತುಳಸಿದಾಸರು ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ವಾನರರೆಲ್ಲರೂ ಕೂಡ ಈಗ ಬ್ರಹ್ಮಾನಂದದಲ್ಲಿ ಮುಳುಗಿ ಹೋಗಿದ್ದಾರೆ. ಆ ಪ್ರಭುವಿನ ಚರಣಗಳಲ್ಲಿ ಅವರಿಗೆ ಅನನ್ಯ ಭಕ್ತಿ ಸ್ಥಿರವಾಯಿತು. ಯಾವಾಗ್ಲೂ ಆ ಪ್ರಭುವಿನ ಚರಣಗಳಲ್ಲೇ ಅವರಿಗೆ ಭಕ್ತಿ ಇತ್ತು, ಬೇರೆ ಕಡೆ ಅವ್ರ ಮನಸ್ಸೆಲ್ಲೂ ಹೋಗ್ತಾ ಇರಲಿಲ್ಲ. ಈ ರೀತಿ ಹಗಲು ಹಿರುಳು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಅಂದ್ರೆ ನೋಡ್ತಾ ನೋಡ್ತಾ ಇದ್ದಂಗೆನೆ 6 ತಿಂಗಳು ಕಳೆದೋಯ್ತು, ಅವ್ರಿಗೆ 6 ದಿವಸನೂ ಆಗಿಲ್ವೇನೋ ಅನ್ನೋ ಹಾಗಿದೆ. ಅಲ್ಲಿ ಅಷ್ಟೂ ಸಂತೋಷ, ಅಷ್ಟೂ ಆನಂದದಿಂದ ಅವರು ಅಲ್ಲಿ ತಮ್ಮ ಸಮಯವನ್ನ ಕಳೀತಾ ಇದ್ದಾರೆ. ಅಂದ್ರೆ ಆ ಪ್ರಭುವಿನಲ್ಲಿ ಅವರಿಗೆ ಅಷ್ಟೊಂದು ಭಕ್ತಿ ಇರೋದ್ರಿಂದ ಹೇಗದು ಹೋಗ್ತಾ ಇದೆ ಸಮಯ ಅನ್ನೋದೇ ಗೊತ್ತಾಗ್ಲಿಲ್ಲ. ಈಗ ನೋಡಿ, ನಾವು ಕೇಳಿರೋ ಪ್ರಕಾರ ಯಾವಾಗ ಸಂತೋಷದ ದಿನಗಳಿರುತ್ತೋ ಅದು ಬೇಗ ಕಳೆದು ಹೋದಂಗೆ ಆಗತ್ತೆ. ಅದೇ ದುಃಖ ಬಂದಾಗ ಆ ಸಮಯನೇ ಕಳೀತಾ ಇಲ್ವೇನೋ ಅನ್ನೋ ರೀತಿ ಆಗ್ತಾ ಇರುತ್ತೆ. ಅಂದ್ರೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ. ಒಂದು ದಿನ ಆಗಿರ್ಬೋದು, ಹಗಲಾಗಿರ್ಬೋದು, ರಾತ್ರಿ ಆಗಿರ್ಬೋದು, ತುಂಬಾ ದೀರ್ಘ ಅಂತ ಅನ್ಸೋದಕ್ ಶುರು ಆಗತ್ತಲ್ವಾ. ಆ ರೀತಿ ಅವ್ರಿಗೆ ನೋಡ್ತಾ ನೋಡ್ತಾ ಇದ್ದಂಗೆ 6 ತಿಂಗಳಾಗೋಗುತ್ತೆ. ಅವ್ರಿಗೆ ತಮ್ಮ ಮನೆ ಮಠ ಎಲ್ಲವೂ ಮರ್ತು ಹೋಗಿತ್ತು. ಆಮೇಲೆ ಸಂತರ ಮನಸ್ಸಿನಲ್ಲಿ ಸ್ವಪ್ನದಲ್ಲೂ ಕೂಡ ಪರದ್ರೋಹ ಚಿಂತನೆ ಬರದೇ ಇರೋ ಹಾಗೆ, ಇವಾಗ ಯಾರು ಸಂತರಾಗಿರ್ತಾರೋ ಅವ್ರ ಮನಸ್ಸಲ್ಲಿ ಕನಸಲ್ಲೂ ಕೂಡ ಬೇರೆಯವರಿಗೆ ದ್ರೋಹ ಬಗಿಬೇಕು ಆ ರೀತಿ ಎಲ್ಲ ಅವರು ಯೋಚನೆನೇ ಬರೋದಿಲ್ವಲ್ಲ. ಅದೇ ರೀತಿ ಇವ್ರಿಗೂ ಕೂಡ ಅವರಿಗೆ ಪ್ರಜ್ಞೆ ಇರಬೇಕಾಗಿದ್ರೆ ಆಗ್ಲಿ, ಅಂದ್ರೆ ಏನು, ಎಚ್ಚರವಾಗಿದ್ದಾಗ್ಲೂ ಅಷ್ಟೇನೆ. ಆಮೇಲೆ ಕನಸಲ್ಲೂ ಕೂಡ ಮನೆ ನೆನಪೇ ಬರಲಿಲ್ಲ ಅವ್ರಿಗೆ, ಆ ರೀತಿ ಆಗೋಗಿತ್ತು. ಹೀಗಿರ್ಬೇಕಾದ್ರೆ ಒಂದು ದಿನ ರಘುನಾಥ ಏನ್ ಮಾಡ್ತಾನೆ, ಎಲ್ಲಾ ಗೆಳೆಯರನ್ನು ಕೂಡ ಕರ್ಕೊಳ್ತಾನೆ ತನ್ನ ಹತ್ರಕ್ಕೆ. ಕರ್ಕೊಂಡು ಅವರೆಲ್ಲರೂ ಬಂದು ತುಂಬಾ ಗೌರವದಿಂದ ಆ ಪ್ರಭು ಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ಶ್ರೀರಾಮ ಅತ್ಯಂತ ಪ್ರೀತಿಯಿಂದ ಅವರನ್ನ ತನ್ನ ಹತ್ರನೇ ಕೂರಿಸ್ಕೊಂಡು ಭಕ್ತಜನ ಸುಖದಾಯಕವಾದಂತಹ ಅತ್ಯಂತ ಮೃದು ಮಧುರ ವಚನಗಳನ್ನ ಆಡ್ತಾನೆ. ಅಂದ್ರೆ ಭಗವಂತ ಮಾತಾಡಿದ್ರೆ ಭಕ್ತರಿಗೆ ತುಂಬಾ ಇಷ್ಟ ಅಲ್ವಾ, ಆ ಮನಸ್ಸಿಗೆ ತುಂಬಾ ಸಂತೋಷ ಕೊಡುವಂಥದ್ದು. ಅದಕ್ಕೆ ಆ ರೀತಿಯ ಒಂದು ಮೃದು ಮತ್ತೆ ಮಧುರವಾದಂತಹ ಮಾತುಗಳನ್ನ ಆಡ್ತಾನೆ. ಏನ್ ಹೇಳ್ತಾನವನು, ನೀವೆಲ್ಲರೂ ಕೂಡ ನನಗೆ ಎಷ್ಟೋ ಸೇವೆ ಮಾಡಿದ್ದೀರಾ, ನಾನು ಹೇಗೆ ನಿಮ್ಮನ್ನ ಪ್ರಶಂಸೆ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ನಿಮಗೆ ಹೊಗಳ್ಳಿ ಅಥವಾ ಅದರ ಬಗ್ಗೆ ನಾನು ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ.
ನನ್ನ ಹಿತಕ್ಕೋಸ್ಕರ ನೀವು ಮನೆ, ಕುಟುಂಬ ಎಲ್ಲ ರೀತಿಯ ಸುಖಗಳನ್ನು ಕೂಡ ತ್ಯಾಗ ಮಾಡಿದ್ದೀರಾ. ಅದಕ್ಕೋಸ್ಕರನೇ ನೀವು ನನಗೆ ತುಂಬ ಪ್ರೀತಿ ಪಾತ್ರರಾಗಿದ್ದೀರಾ. ನನ್ನ ತಮ್ಮಂದ್ರು, ರಾಜ್ಯ, ಸಂಪತ್ತು, ಜಾನಕಿ ದೇವಿ, ನನ್ನ ಶರೀರ, ಅರಮನೆ, ಕುಟುಂಬ, ಮಿತ್ರರು ಇವರೆಲ್ಲರೂ ಕೂಡ ನನಗೆ ತುಂಬ ಪ್ರೀತಿ ಪಾತ್ರರು. ಆದರೆ ನಿಮಗೆ ಸಮಾನರಲ್ಲ. ಅಂದರೆ ಯಾರ್ಯಾರು ರಾಮನಿಗೆ ಪ್ರಿಯವಾದವರು ಅಂತ ಹೇಳಿ ಅವರಿಗೆಲ್ಲರಿಗೂ ನೀವು ಸಮಾನರಲ್ಲ, ಅಂದರೆ ನೀವೇ ನನಗೆ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಸೇವಕರು ಎಲ್ರಿಗೂ ಕೂಡ ಪ್ರೀತಿ ಪಾತ್ರರಾಗಿರ್ತಾರೆ. ಯಾಕೆ ಅವರು ಇವ್ರು ಹೇಳಿದ್ದು ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅದಕ್ಕೆ ಸೇವಕರು ಅಂತಂದರೆ ಯಜಮಾನನಿಗೆ ತುಂಬ ಪ್ರೀತಿ ಪಾತ್ರರು. ಆದರೆ ನನಗೆ ದಾಸರ ಮೇಲೆ ವಿಶೇಷವಾದಂತಹ ಪ್ರೀತಿ ಇದೆ, ಇದು ನನ್ನ ಸ್ವಭಾವ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ನೀವು ಸೇವಕರಲ್ಲ, ನನ್ನ ದಾಸರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ದಾಸರ ಮೇಲೆ ನನಗೆ ವಿಶೇಷವಾದಂತಹ ಪ್ರೀತಿ ಇದೆ, ಇದು ನನ್ನ ಸ್ವಭಾವ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.